ಅಲ್ಲ ಅದನ್ನ BJP ಅವರು JDSನವ್ರು ಮಾತಾಡಿದ್ರೆ ಅವ್ರನ್ನೇನಪ್ಪ ಅವ್ರೇನು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತ ಸುಮ್ಮನೆ ಇರ್ತೀವಿ. ಅದನ್ನೇ ನಾನು ನಿಮಗೆ ಕ್ವಶನ್ ತಮ್ಮ ಪಕ್ಷದವ್ರು ನನಗೆ ಗೊತ್ತಿಲ್ಲ ಅಂದರೆ ಏನು ಕ್ರಾಂತಿ ಆಗುತ್ತೆ ಅಂತ ಎದಕ್ಕೆ ಮಾಡಿದಾರೆ ಅಂತ ರಾಜಣ್ಣ ಹೇಳ್ಬೇಕು ತಾನೆ. ಅದು ಅವ್ರು ಹೇಳಿದ್ರೆ ನಾವು ಹೇಳ್ಬೋದು ಇಂಥದ್ದು ಕ್ರಾಂತಿ ಆಗುತ್ತೆ ರೀ ಅಂದ್ರೆ ಊಹೆ ಮಾಡ್ಕೊಂಡು ಹೇಳಂದ್ರೆ ಹೆಂಗೆ ಊಹೆ ಮಾಡಿಲ್ಲ ನಾನು. ಆದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕ್ರಾಂತಿ ಆಗಲ್ಲ, ಜನರಲ್ಲೂ ಕ್ರಾಂತಿ ಆಗಲ್ಲ, ಅಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಅಂತ ನಾನು ಹೇಳಿದ್ದೆ. ಓಕೆ ರಾಜಣ್ಣ ಅವ್ರನ್ನ ತಾವೇನು ಕೇಳಿಲ್ಲ ಯಾಕಪ್ಪ ಏನು ಅರ್ಥದಲ್ಲಿ ಈ ಮಾತು ಹೇಳಿದೆ ಅಂತ? ಕೇಳಿಲ್ಲ. ಓಕೆ. ಆದ್ರೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿನೇ ಕ್ರಾಂತಿ ಆಗಲ್ಲ ಅಂದಾಗ ನಮ್ಮ ಪಕ್ಷದಲ್ಲಿ ಕ್ರಾಂತಿ ಆಗೋ ಪ್ರಶ್ನೆ. ನಮ್ಮ ಜನ ಕ್ರಾಂತಿ ಪ್ರಿಯರಲ್ಲ, ಸ್ವಲ್ಪ ಶಾಂತಿ ಪ್ರಿಯರು. ಹೀಗಾಗಿ ಅದು ಏನೂ ಆಗಲಿಕ್ಕಿಲ್ಲ ಅಂತ ನಾನು. ಓಕೆ. ನೀವು ಆ ಕಡೆ ಅವರು, ರಾಜಣ್ಣ ಈ ಕಡೆ ಅವರು, ಅಟ್ಲೀಸ್ಟ್ BR ಪಾಟೀಲರು ಪಕ್ಕದ ಜಿಲ್ಲೆಯವರು ಸರ್, ಅವ್ರನ್ನಾದರೂ ಕೇಳಿದ್ರೆ ಹಿಂಗೆ ಯಾಕೆ ಮಾತಾಡಿದ್ರೆ? BR ಪಾಟೀಲ್ ಮಾತಾಡಿರೋದು ತಪ್ಪು ಅಂತ ನನಗೇನು ಅನಿಸಿಲ್ಲಪ್ಪ. ತಪ್ಪು ಅಂತ. ಆದರೆ ಅವರು ಆಡಿಯೋ ಬಹಿರಂಗಗೊಳಿಸಿದಾರಲ್ಲ, ಇದು ಅವ್ರ ಕಡೆಯವ್ರ ಮಾಡಿರಬೇಕು, ಇಲ್ಲ ಅವ್ರು ಯಾರು ಸರ್ಫಾಜ್ ಖಾನ್ನವರು ಮಾಡಿರಬೇಕು. ಹೌದು. ಆಡಿಯೋ ರಿಲೀಸ್ ಮಾಡಿದ್ರು. ಆಡಿಯೋ ಬಿಟ್ವೀನ್ ವಿತ್ ದ 2 people ವಿತ್ ಎ ಫೋನ್. ಎಸ್. ಹೌದಾ? ಹೌದು. ಅದನ್ನು ಬಹಿರಂಗ ಯಾರು ಗಳಿಸಿದ್ರೆ ಅದು ತಪ್ಪು ಅಷ್ಟೇ ನಾನು ಹೇಳೋದು. ಯಾಕಂದರೆ ಇಟ್ಸ್ ಎ ವೈಲೇಷನ್ ಆಗುತ್ತೆ. ಅದಿರಲಿ, ಮಾತೊಳಗಿಂದೊಳಗೆ ಇರಬೇಕಾಗಿತ್ತು. ಅದಿರಲಿ, ಅದೇನಿರಲಿ. BR ಪಾಟೀಲ್ರ ಆರೋಪ ಮಂತ್ರಿಗಳ ಮೇಲೆ ಮಾಡಿಲ್ಲ, ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದ್ದು ಮನೆಗಳನ್ನು ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಹೇಳಿ ಅವ್ರು ಏನು ಹೇಳಿದ್ದಾರೆ, ನಾನು ಪತ್ರ ಕೊಟ್ಟೆ, ನನಗೆ ಮನೆಗಳು ಸಿಗಲಿಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ಕೊಟ್ಟು ಹಾಕ್ಸ್ಕೊಂಡು ಬಂದಿದ್ದಾರೆ ಅಂತ ನಾನು ಇರಲಿಲ್ಲ, ನಾನು ಡೆಲ್ಲಿಯಲ್ಲಿ ನೋಡಿದ್ದು. ಎಸ್, ಒಂದನ್ನು ನಾವು ತಿಳ್ಕೋಬೇಕು, ಈ ಕರ್ನಾಟಕದಲ್ಲಿ ಮನೆಗಳನ್ನು ಅಲಾಟ್ಮೆಂಟ್ ಮಾಡೋದು ಶಾಸಕರಿಂದ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಮನೆಗಳನ್ನು ಅಲಾಟ್ ಮಾಡುವಂಥ ಸಂಪೂರ್ಣ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ, ಫಲಾನುಭವಿಗಳಿಗೆ ಅಲಾಟ್ ಮಾಡೋದು. ಎಸ್, ಇಲ್ಲಿ ಕೇಳಿ ಹೇಳ್ಬಿಡ್ತೇನೆ, ಅದ್ರ ಬಗ್ಗೆ ನೇರವಾಗಿ ಹೇಳ್ತೇನೆ, ಅದ್ರ ಇಲ್ಲೇನು ಮುಲಾಜಿಲ್ಲ.